ಏನಪ್ಪ ಇದು ಏನೂ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ, ಇದು ಬೆಟ್ಟ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರಿಯಾ. ನಾವು ಬಂದಿರೋದು ಗ್ರೀನರಿ ಆಫ್ ವಯನಾಡಲ್ಲಿ. ಎಲ್ಲರಿಗೂ ಹಾಯ್ ಹೇಳ್ತಾ ನಾವು ಈ ಜರ್ನಿನ ಮುಂದುವರಿಸ್ತೀವಿ. ಬೆಳಗ್ಗೆ ನಾವು ಈ ಕೇವ್ಸ್ಗೆ ಹತ್ತಲಿಕ್ಕೆ ಅಂತ ಬಂದಿದ್ದೀವಿ. ಆ ಸ್ಟೆಪ್ಸನ್ನು ನೋಡುವಾಗಲೇ ತಲೆ ಸುರಿಗೋಗುತ್ತೆ, ಅಷ್ಟೊಂದು ಸ್ಟೆಪ್ಸ್ ಇದೆ. ಅದರಲ್ಲೂ ಇಲ್ಲಿ ಬರುವಂತಹ ಮಕ್ಕಳು ನೋಡಿ, ಇವರೆಲ್ಲ ಸ್ಟೂಡೆಂಟ್ಸ್ ಹಾಗೂ ಕೆಲವರು ಎಲ್ಡರ್ಸ್ ಇದ್ದರು. ಅವರು ಸಾರಿ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ಅದೇ ಸ್ವಲ್ಪ ಮೋಟಿವೇಶನ್, ಅದೇ ಎನರ್ಜಿ ಸಿಗ್ತಿತ್ತು ನಮಗೆ. ಈ ಬೆಟ್ಟನ ಹತ್ತೋದಕ್ಕೆ 300 ಸ್ಟೆಪ್ಸ್ ನಡಿಬೇಕಾಗಿತ್ತು. ಆದರೂ ನಡೀತಾ ಇದ್ವಿ. ಈ ಮೆಟಲ್ಗಳನ್ನು ಹತ್ತೋದು ತುಂಬ ಕಷ್ಟ ಇತ್ತು, ಯಾಕೆಂದರೆ ಅಲ್ಲಿನ ಸ್ಟೋನ್ಗಳಿಂದನೇ ಈ ಮೆಟಲ್ಗಳನ್ನು ಮಾಡಿದರು. ಹಾಗೂ ಅಲ್ಲಿ ಆರ್ಟಿಫಿಷಿಯಲ್ ಈ ಥರ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ. ಬಟ್ ಅದು ಅಷ್ಟು ಈಸಿ ಇಲ್ಲ ವಾಕ್ ಮಾಡಿ ಹೋಗಲಿಕ್ಕೆ. ಸೊ ನಾವು ನಿಂತು ರೆಸ್ಟ್ ತೆಕ್ಕೊಂಡು ಆಮೇಲೆ ಮೆಟಲ್ಗಳನ್ನು ಹತ್ತಾ ಇದ್ವಿ. ಫೈನಲ್ ಆಗಿ ಈ ವ್ಯೂ ನೀವು ನೋಡಲೇಬೇಕು. ವಾಟ್ ಅ ಬ್ಯೂಟಿಫುಲ್ ವ್ಯೂ. ಆದರೆ ನಮಗೆ ಏನೂ ಕಾಣ್ತಿರ್ಲಿಲ್ಲ, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಫಾಗಿಂದ ತುಂಬಿತ್ತು. ಇದೇ ಫೈನಲ್ ಡೆಸ್ಟಿನೇಷನ್. ಇನ್ನೊಂದು ಜನಜಂಗುಳಿ ಅಲ್ವಾ. ಈ ಗೇಟ್ನಿಂದ ನಾವು ಒಳಗಡೆ ಹೋದ್ವಿ. ನಮಗೆ ಕಾಣಿತ್ತು ಈ ಗುಹೆ. ಎಷ್ಟೊಂದು ದೊಡ್ಡ ಗುಹೆ ಅಂದರೆ ಇಲ್ಲಿ ಹಳೆಯ ಕಾಲದ ಕೆತ್ತನೆಗಳಿದ್ವು, ರೈಟಿಂಗ್ಸ್ ಇದ್ವು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದ್ದರು. ಹೇಳ್ತಾರೆ ಬ್ರಾಹ್ಮಿನ್ ಲ್ಯಾಂಗ್ವೇಜ್ ಹಾಗೂ ಸಂಸ್ಕೃತ ಲ್ಯಾಂಗ್ವೇಜಲ್ಲಿ ಈ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ಆದರೂ ನಮಗೆ ಏನೂ ಗೊತ್ತಾಗಲಿಲ್ಲ. ಇಂಟ್ರೆಸ್ಟ್ ಇದ್ದವರಿಗೆ ಅಲ್ಲಿ ಗೈಡ್ ಇರ್ತಾರೆ, ಅಲ್ಲಿ ಅವರ ಹತ್ರ ಕೇಳಿದರೆ ಅವರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಾಸ್ಟ್ ಫಾರ್ ಅ ಫೀ. ಈ ಗುಹೆಯನ್ನು ನೋಡಲಿಕ್ಕೆ ನಾವು 300 ಸ್ಟೆಪ್ಸನ್ನು ಹತ್ಕೊಂಡು ಬಂದ್ವಿ. ಬಟ್ ನನಗಂತೂ ವರ್ತ್ ಅನ್ನಿಸ್ತು, ಅಡ್ವೆಂಚರಸ್ ಅನ್ನಿಸ್ತು. ನಿಮಗೂ ಹತ್ತೋದು, ಕ್ಲೈಮ್ ಮಾಡೋದು, ಹೈಕಿಂಗ್ ಹೋಗೋದು ಇಷ್ಟ ಅಂದರೆ ನೀವು ಇಲ್ಲಿ ಬರ್ಬೋದು. ಇಲ್ಲಿ ಬಂದ ಮೇಲೆ ಏನು ಮಾಡೋದು ಹೇಳಿ, ಸ್ವಲ್ಪ ಮೆಮರೀಸ್ ಕ್ರಿಯೇಟ್ ಮಾಡಬೇಕಂತ ಹೇಳಿ ಪಿಕ್ಚರ್ಸ್ ತಗೊಂಡು ನಾವು ಹೊರಟ್ವಿ. ಇಲ್ಲಿ ತುಂಬ ಶಾಪ್ಸ್ಗಳಿದ್ದಾವೆ, ನಿಮಗೆ ಏನಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ.